Hi, I am Kaviraj from scoringtarget.com. In today's session, we are going to discuss SSLC hard questions for high marks, final revision for SSLC exam, series 1. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಫೈನಲ್ ರಿವಿಷನ್ ಸಲುವಾಗಿ ನಾನು ಬೇರೆ ಬೇರೆ ಪಾಠಗಳಿಂದ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸೀರೀಸನ್ನು ಪ್ರಾರಂಭ ಮಾಡಿದ್ದೀನಿ. ಸೊ ಈ ಸೀರೀಸ್ ಏನಿದೆ ನಾವು ಎಕ್ಸಾಮ್ ನಡೆಯೋವರೆಗೂ ಕಂಟಿನ್ಯೂಸ್ ಆಗಿ ಕಂಟಿನ್ಯೂಸ್ ಇರುತ್ತೆ. ಸೊ ಪ್ರತಿದಿನ ಒಂದೊಂದು ಸೀರೀಸನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಸೊ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯನೂ ಇರುತ್ತೆ ಮತ್ತು ಬೇರೆ ಬೇರೆ ಅಂಕದ ಪ್ರಶ್ನೆಗಳು ಮತ್ತು ಟೈಪ್ ಆಫ್ ಕ್ವಶನ್ಸ್ ಡಿಫ್ರೆಂಟ್ ಇರುತ್ತೆ. ಸೊ ಈ ಸೀರೀಸ್ ಏನಿದೆ ನಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಪ್ರತಿದಿನ ಇವುಗಳನ್ನು ತಪ್ಪದೆ ನೋಡಿ. ಈ ಸೀರೀಸ್ನ ಒಂದು ಇಂಪಾರ್ಟೆಂಟ್ಸ್ ಏನಂದರೆ ಇಲ್ಲಿಯವರೆಗೆ ಆಗಿರೋಂಥ ಇಂಪಾರ್ಟೆಂಟ್ ಯಾವ ಪ್ರಶ್ನೆಗಳು ಯಾವ ಪಾಠದಿಂದ ಬರಬಹುದು, ಆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಆ ಪ್ರೀವಿಯಸ್ ಇಯರಲ್ಲಿ ಆದಂಥ ಯಾವ್ಯಾವ ಪ್ರಶ್ನೆಗಳು ಯಾವ್ಯಾವ ಒಂದು ಕ್ವಶನ್ ಪೇಪರಿಂದ ಬಂದಿದೆ ಆ ಪ್ರಶ್ನೆಗಳನ್ನು ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಡೆಫಿನೆಟ್ ಆಗಿ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ಸೀರೀಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಗಳ ಒಂದು PDF ನೋಟ್ಸ್ ಕೂಡ ಲಿಂಕ್ ಕಾಮೆಂಟ್ ಬಾಕ್ಸ್ನಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಜಾಸ್ತಿ ವಿದ್ಯಾರ್ಥಿಗಳು ನಮ್ಮ ಒಂದು ವಿಡಿಯೋಗಳನ್ನ ನೋಡ್ತಿರ್ತಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಕ್ಕಂಥ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಕಂಟಿನ್ಯೂ ಮಾಡೋಣ. ಈಗ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಸೊ ಇದು ಹೀರೋ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಇಲ್ಲಿ ಏನಿದೆ ಅಂದರೆ ಸ್ಟ್ರೆಂತ್ ಶಕ್ತಿ ಬಗ್ಗೆ ಬಿಟ್ಬಿಡು, ನಿನ್ನ ಹತ್ರ ಧೈರ್ಯ ಇದ್ರೆ ಪ್ರೂವ್ ಮಾಡಿ ತೋರಿಸ್ತಿ ಏನೋ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ನಮ್ಮ ಎಕ್ಸಾಮ್ಗಳಲ್ಲಿ 3 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2022 ಮತ್ತು 23ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಒಂದು ಪ್ರಶ್ನೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಪ್ರಶ್ನೆ ಎ ಏನಿದೆ, ಹೂ ಶುಡ್ ಪ್ರೂವ್ ಕರೇಜ್? ಇಲ್ಲಿ ಧೈರ್ಯವನ್ನ ಯಾರು ಪ್ರೂವ್ ಮಾಡಿ ತೋರಿಸ್ಬೇಕಾಗಿದೆ? ಯಾರು? ಆನ್ಸರ್ ಸ್ವಾಮಿ. ಇನ್ನು ಬಿ ಪ್ರಶ್ನೆ, ಹೂ ಚಾಲೆಂಜ್ಡ್ ಸೋ? ಈ ತರ ಯಾರು ಚಾಲೆಂಜ್ ಮಾಡಿದ್ರು? ನಿನ್ನ ಹತ್ರ ಶಕ್ತಿ ಇದ್ರೆ ಪ್ರೂವ್ ಮಾಡಿ ತೋರಿಸು ಅಂತ ಯಾರು ಹೇಳಿದ್ರು? ಇದು ಸ್ವಾಮಿಸ್ ಫಾದರ್, ಸ್ವಾಮಿಯ ತಂದೆಯವರು ಹೇಳ್ತಾರೆ. ಇನ್ನು ಸಿ ಪ್ರಶ್ನೆ, ವಾಟ್ ವಾಸ್ ದ ವ್ಯೂ ಆಫ್ ದಿ ಸ್ಪೀಕರ್ ಅಬೌಟ್ ಕರೇಜ್? ಸೊ ಧೈರ್ಯ ಅಂದ್ರೆ ಏನು? ಇಲ್ಲಿ ಸ್ಪೀಕರ್ ಪ್ರಕಾರ, ಇಲ್ಲಿ ಸ್ಪೀಕರ್ ಅಂದ್ರೆ ಈ ಸ್ಟೇಟ್ಮೆಂಟ್ ಹೇಳಿದವರು ಯಾರು ಹೇಳಿದ್ದಾರೆ? ಸ್ವಾಮಿಸ್ ಫಾದರ್ ಹೇಳಿದ್ದಾರೆ. ಸೊ ಸ್ವಾಮಿಯ ತಂದೆಯವರ ಪ್ರಕಾರ ಕರೇಜ್ ಅಂದ್ರೆ ಏನು ಅಂತ ಗೊತ್ತಾಗಬೇಕು. ಆನ್ಸರ್, ಕರೇಜ್ ವಾಸ್ ಮೋರ್ ಇಂಪಾರ್ಟೆಂಟ್ ದೆನ್ ಸ್ಟ್ರೆಂತ್ ಆ್ಯಂಡ್ ಏಜ್. ಸೊ ಸ್ವಾಮಿಯ ತಂದೆಯವರ ಪ್ರಕಾರ ಏನಂದರೆ ಧೈರ್ಯ ತುಂಬ ಇಂಪಾರ್ಟೆಂಟ್, ಎದಕ್ಕಿಂತ ಶಕ್ತಿ ಸಾಮರ್ಥ್ಯಕ್ಕಿಂತಲೂ ಮತ್ತು ಏಜ್ಗಿಂತಲೂ ಇಂಪಾರ್ಟೆಂಟ್ ಯಾವುದು? ಕರೇಜ್ ಇಂಪಾರ್ಟೆಂಟ್ ಅಂತ. ಅಂದರೆ ಒಬ್ಬ ವ್ಯಕ್ತಿ ಹತ್ರ ಸ್ಟ್ರೆಂತ್ ಇಲ್ಲದೆ ಇದ್ರೆ ನಡೆಯುತ್ತೆ, ಏಜ್ ಇಲ್ಲದೆ ಇದ್ರೆ ನಡೆಯುತ್ತೆ, ಬಟ್ ಆತನ ಹತ್ರ ಧೈರ್ಯ ಇರಬೇಕು ಅಂತ ಹೇಳ್ತಾರೆ. ಬಟ್ ಸ್ವಾಮಿ ಅಭಿಪ್ರಾಯ ಕೂಡ ಇದೆ ಧೈರ್ಯದ ಬಗ್ಗೆ. ಬಟ್ ಇದೇನಿದೆ, ಸ್ವಾಮಿ ಅಭಿಪ್ರಾಯ ಡಿಫ್ರೆಂಟ್ ಆಗಿದೆ. ತಂದೆಯವರು ಕರೇಜ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು, ಹೌದಾ? ಸ್ಟ್ರೆಂತ್ ಮತ್ತು ಏಜ್ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿದ್ರು. ಬಟ್ ಸ್ವಾಮಿ ಏನು ಹೇಳ್ತಾರೆ ಅಂದರೆ ಅಪೋಸಿಟ್. ಸ್ವಾಮಿ ಏನು ಹೇಳ್ತಾರೆ, ಕರೇಜ್ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಸ್ಟ್ರೆಂತ್ ಇಂಪಾರ್ಟೆಂಟು, ಏಜ್ ಇಂಪಾರ್ಟೆಂಟು ಅಂತ ಹೇಳ್ತಾನೆ. ಸೊ ಈ ಇಬ್ಬರು ಅಭಿಪ್ರಾಯವನ್ನು ನಿಮ್ಗೆ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ಕೆಲವೊಂದು ಬಾರಿ ನಿಮಗೆ ತಂದೆಯವರ ಅಭಿಪ್ರಾಯ ಏನು ಧೈರ್ಯದ ಬಗ್ಗೆ ಅಂತ ಕೇಳ್ಬೋದು, ಅಥವಾ ಸ್ವಾಮಿಯ ಅಭಿಪ್ರಾಯ ಏನಂತ ಕೇಳ್ಬೋದು. ಯಾವುದು ಕೇಳ್ತಾರೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಓಕೆ, ಈಗ ಎರಡನೇ ಪ್ರಶ್ನೆ ಹೋಗೋಣ. ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಲೇಶ್ವರ್? ಸೊ ಇದು ದೇರ್ ಈಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಪಾಠದಿಂದ ಒಂದು 2 ಅಂಕದ ಪ್ರಶ್ನೆ ಇದೆ. ಮಾರ್ಚ್ 2018ರ ಎಕ್ಸಾಮಲ್ಲಿ ಕೇಳಿದ್ರು. ಇಲ್ಲಿ ಏನದು ಅಂದರೆ ಟೆಂಪೋ ಟ್ರಕ್ ಡ್ರೈವರ್ ಏನಿದ್ದಾನೆ ಆತ ಬಲೇಶ್ವರನಿಗೆ ಯಾವ ಥರ ಸಹಾಯ ಮಾಡ್ದ ಅಂತ ಪ್ರಶ್ನೆ. ಸೊ ಬಲೇಶ್ವರನಿಗೆ ಯಾವ ಥರ ಸಹಾಯ ಮಾಡ್ದ ನೋಡೋಣ. ಆನ್ಸರ್, ಆ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್ ಬಲೇಶ್ವರ್. ಇಲ್ಲಿ ಟೆಂಪೋ ಟ್ರಕ್ ಡ್ರೈವರ್ ಏನು ಮಾಡ್ತಾನೆ? ಬಲೇಶ್ವರನಿಗೆ ಸಹಾಯ ಹಸ್ತ ಚಾಚ್ತಾನೆ, ಸಹಾಯ ಮಾಡ್ತಾನೆ. ಹೇಗೆ? ಹಿ ಕ್ಯಾರಿಡ್ ರೋಮಾ ಟು ದ ಹಾಸ್ಪಿಟಲ್ ಇನ್ ಇಸ್ ಟ್ರಕ್. ಸೊ ತನ್ನ ಟ್ರಕ್ಕಲ್ಲಿ ಅವಳನ್ನು ಆಸ್ಪತ್ರೆಗೆ ಒಯ್ಯಲಿಕ್ಕೆ ಸಹಾಯ ಮಾಡ್ತಾನೆ ಒಂದು. ಆ್ಯಂಡ್ ಗಿವ್ ಬಲೇಶ್ವರ್ ಹೀಸ್ ಎ ಫೋನ್. ಇನ್ನು ಬಲೇಶ್ವರನಿಗೆ ಏನು ಮಾಡ್ತಾನೆ? ಫೋನ್ ಕೊಟ್ಟು ರೋಮಾಳ ಕುಟುಂಬದ ಸದಸ್ಯರಿಗೆ ಮಾಹಿತಿ ಕೊಡೋಕ್ಕೆ ಹೆಲ್ಪ್ ಮಾಡ್ತಾನೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಐ ಡಿಡ್ ನಾಟ್ ಸೆಲ್ ದಮ್ ಇನ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್. ಇಲ್ಲಿ ಆರ್ಚಾರ್ಡ್ ಅಂದ್ರೆ ಏನು? ಹಣ್ಣಿನ ತೋಟ ಅಂತ ಹೇಳ್ತೀವಿ. ಇದು ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಪಾಠದಿಂದ ಈ ಒಂದು ಪ್ರಶ್ನೆ. ಇದು ಜೂನ್ 2019ರ ಎಕ್ಸಾಮಲ್ಲಿ ಕೇಳಿದ್ರು. ನೋಡಿ ಏನಿದೆ, ಐ ಡು ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ ಆರ್ಚಾರ್ಡ್. ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಮರಗಳನ್ನು ನಾನು ಮಾರಿಲ್ಲ ಅಂತ ಹೇಳ್ತಾನೆ.
ಮರಗಳನ್ನ ನಾನು ಮಾರಿಲ್ಲ ಅಂತ ಹೇಳ್ತಾರೆ. ಸೊ ಎ ಪ್ರಶ್ನೆ, ಹೂ ಇಸ್ ಅ ಸ್ಪೀಕರ್? ಇಲ್ಲಿ ಮರಗಳನ್ನ ನಾನು ಮಾರಿಲ್ಲ ಅಂತ ಯಾರು ಹೇಳಿದ್ರು? ಹೂ ಯಾರು ಹೇಳಿದ್ರು? ಆನ್ಸರ್ ಡಾನ್ ಅನ್ಸೆಲ್ಮೋ. ಓಕೆ, ಡಾನ್ ಅನ್ಸೆಲ್ಮೋ ಅವರು ಹೇಳ್ತಾರೆ ನಾನು ಮರ ಮಾರಿಲ್ಲ ಅಂತ. ಇನ್ನು ಬಿ ಪ್ರಶ್ನೆ, ಹೂ ಡಸ್ ದೆಮ್ ರೆಫರ್ ಟು? ದೆಮ್ ಅಂದ್ರೆ ಇಲ್ಲಿ ಯಾರು? ನೋಡು, ನಾನು ಮರಗಳನ್ನ ಅವ್ರಿಗೆ ಮಾರಿಲ್ಲ. ಅವ್ರಿಗೆ ಅಂದ್ರೆ ಯಾರಿಗೆ ಇದು? ದೆಮ್ ಅಂದ್ರೆ ಯಾರು? ದೆಮ್ ಅಂದ್ರೆ ದ ಅಮೇರಿಕನ್ಸ್. ಅಮೇರಿಕದವರಿಗೆ ನಾನು ಮರಗಳನ್ನ ಮಾರಿಲ್ಲ ಅಂತ. ನೆಕ್ಸ್ಟ್ ಸಿ ಪ್ರಶ್ನೆ, ವೈ ಡಿಡ್ ದ ಸ್ಪೀಕರ್ ನಾಟ್ ಸೆಲ್ ದೆಮ್ ದ ಟ್ರೀಸ್? ಅಂದ್ರೆ ಈ ಪ್ರಶ್ನೆ ಏನಂದ್ರೆ, ಇಲ್ಲಿ ಡಾನ್ ಅನ್ಸೆಲ್ಮೋ ಅವರು ಅಮೇರಿಕದವರಿಗೆ ಮರಗಳನ್ನ ಯಾಕೆ ಮಾರಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಮಾರಿಲ್ಲ ಅಂದ್ರೆ, ಹಿ ಥಾಟ್ ದೇ ಬಿಲಾಂಗ್ಡ್ ಟು ಚಿಲ್ಡ್ರನ್. ಯಾಕಂದ್ರೆ ಇಲ್ಲಿ ಡಾನ್ ಅನ್ಸೆಲ್ಮೋ ಅವರು ಏನು ಭಾವಿಸ್ತಾ ಇದ್ರು, ಈ ಮರಗಳು ನನ್ನೂ ಅಲ್ಲ, ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳದು ಅಂತ ಭಾವಿಸ್ತಾ ಇದ್ರು. ಹೀಗಾಗಿ ಆ ಮರಗಳನ್ನ ಮಾರಕ್ಕೆ ಆಗ್ಲಿಲ್ಲ. ಓಕೆನಾ. ನೆಕ್ಸ್ಟ್ ನಾವೀಗ 4ನೇ ಪ್ರಶ್ನೆಗೆ ಹೋಗೋಣ. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ ದಿ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ? ಸೊ ಅದು ಜೂನ್ 2019 ಎಕ್ಸಾಮಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಇಲ್ಲಿ ನೆಹರು ಅವರು ಅಂಬೇಡ್ಕರ್ ಅವರನ್ನ ಪ್ರಥಮ ಕಾನೂನು ಸಚಿವರಾಗಿ ಯಾಕೆ ನೇಮಕ ಮಾಡಿದ್ರು ಅಂತ ಪ್ರಶ್ನೆ. ನೋಡಿ, ಫಸ್ಟ್ ಲಾ ಮಿನಿಸ್ಟರ್. ಲಾ ಮಿನಿಸ್ಟರ್ ಅಂದ್ರೆ ಕಾನೂನು ಸಚಿವರು. ಭಾರತ ಪ್ರಪ್ರಥಮ ಕಾನೂನು ಸಚಿವರನ್ನಾಗಿ ನೆಹರು ಅವರು ಅಂಬೇಡ್ಕರ್ ಅವರನ್ನೇ ಯಾಕೆ ನೇಮಕ ಮಾಡಿದ್ರು ಅಂತ ಪ್ರಶ್ನೆ. ಆನ್ಸರ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಸ್ಕಿಲ್ ಇನ್ ಲಾ ಆ್ಯಂಡ್ ಲೆಜಿಸ್ಲೇಚರ್. ನೋಡಿ, ಸ್ಕಿಲ್ ಅಂದ್ರೇನು? ಪ್ರತಿಭೆ, ಜಾಣತನ, ಬುದ್ಧಿವಂತಿಕೆ. ಲಾ ಅಂದ್ರೆ ಕಾನೂನು, ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ. ಅಂಬೇಡ್ಕರ್ ಅವರಿಗೆ ಕಾನೂನು ಮತ್ತು ಶಾಸಕಾಂಗದ ಮೇಲೆ ಅಪಾರವಾದ ಜ್ಞಾನ ಇತ್ತು. ಹಿ ಹ್ಯಾಡ್ ಅ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ವಿಷನ್ ಅಂದ್ರೆ ದೂರದೃಷ್ಟಿ ಅಥವಾ ನೋಟ. ಸೋಷಿಯಲ್ ಜಸ್ಟಿಸ್ ಅಂದ್ರೆ ಸಾಮಾಜಿಕ ನ್ಯಾಯ. ಇನ್ನು ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜ್ಞಾನ ಇತ್ತು. ಹಿ ಫಾಟ್ ಅಗೇನ್ಸ್ಟ್ ಇನ್ಜಸ್ಟಿಸ್. ಇನ್ನು ಅಂಬೇಡ್ಕರ್ ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು. ಫಾಟ್ ಅಂದ್ರೇನು? ಫೈಟ್. ಅಪೋಸಿಟ್, ಅದು ಫೈಟ್ ಅದು ಪಾಸ್ಟ್ ಟೆನ್ಸ್. ಅಂದ್ರೆ ಇನ್ಜಸ್ಟಿಸ್ ಅಂದ್ರೆ ಅನ್ಯಾಯ. ಅದರಲ್ಲಿ ಅಂಬೇಡ್ಕರ್ ಅವ್ರಿಗೆ ನೋಡಿ, ಶಾಸಕಾಂಗದ ಬಗ್ಗೆ ನಾಲೆಜ್ ಇತ್ತು, ಆಮೇಲೆ ಕಾನೂನು ಬಗ್ಗೆ ನಾಲೆಜ್ ಇತ್ತು, ಜೊತೆಗೆ ಅವರಿಗೆ ಸಾಮಾಜಿಕ ಒಂದು ನ್ಯಾಯ ಬಗ್ಗೆ ಗೊತ್ತಿತ್ತು, ಜೊತೆಗೆ ಅನ್ಯಾಯದ ವಿರುದ್ಧ ಯಾವ ಥರ ಹೋರಾಟ ಮಾಡಬೇಕಂತ ಗೊತ್ತಿತ್ತು. ಈ 4 ಸ್ಕಿಲ್ ಅವ್ರ ಹತ್ರ ಇದ್ದ ಸಲುವಾಗಿ ನೆಹರು ಅವರು ಏನು ಮಾಡ್ತಾರೆ ಅಂದರೆ, ಅಂಬೇಡ್ಕರ್ ಅವರನ್ನ ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಯು ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಹೌ ಡು ಯು ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಫ್ರಮ್ ದಿ ಪೋಯಮ್ ಐ ಆಮ್ ದಿ ಲ್ಯಾಂಡ್? ಸೊ ಐ ಆಮ್ ದಿ ಲ್ಯಾಂಡ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ ಇದೆ. ಪ್ರಿಪ್ರೇಟರಿ ಎಕ್ಸಾಮ್ 2022ರಂದು ಕೇಳಿದ್ದು. ಇದು 3 ಅಂಕದ ಪ್ರಶ್ನೆಯಾಗಿ ಕೇಳ್ಬೋದು, ಅಥವಾ ನಿಮಗೆ ಕೆಲವೊಂದು ಬಾರಿ 2 ಅಂಕದ ಪ್ರಶ್ನೆಯಾಗಿ ಕೂಡ ಕೇಳ್ಬೋದು. ಏನಿದೆ ನೋಡಿ, ಯು ಕ್ಯಾನಾಟ್ ಪುಟ್ ಅ ಫೆನ್ಸ್. ಫೆನ್ಸ್ ಅಂದ್ರೇನು? ಬೇಲಿ. ಅರೌಂಡ್ ದಿ ಪ್ಲಾನೆಟ್ ಅರ್ತ್. ಪ್ಲಾನೆಟ್ ಅಂದ್ರೆ ಗ್ರಹ, ಅರ್ತ್ ಅಂದ್ರೆ ಭೂಮಿ. ಭೂಗ್ರಹದ ಸುತ್ತಲೂ ನಿನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ನೋಡಿ, ಮತ್ತೊಂದು ಬಾರಿ ಹೇಳ್ತೀನಿ, ಭೂಗ್ರಹದ ಸುತ್ತಲೂ ನಿನಗೆ ಬೇಲಿ ಹಾಕಲು ಆಗೋದಿಲ್ಲ. ಹೌ ಡು ಯು ಜಸ್ಟಿಫೈ? ಈ ಮಾತನ್ನು ಹೇಗೆ ಸಮರ್ಥಿಸಿ ಬರೀತೀರಾ? ಅಂದ್ರೆ ಬೇಲಿ ಹಾಕಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದು. ಐ ಆಮ್ ದ ಲ್ಯಾಂಡ್ ಪೋಯಮ್ದಿದೆ. ಸೊ ಇದಕ್ಕೆ ಆನ್ಸರ್ ಯಾವ ಥರ ಬರೀಬೇಕು ಅಂತ ನೋಡ್ಕೊಂಬರೋಣ. ಆಸ್ ಮ್ಯಾನ್ ಕಂಟಿನ್ಯೂಸ್ ಟು ಎಕ್ಸ್ಪ್ಲಾಯ್ಟ್ ದ ಲ್ಯಾಂಡ್. ಎಕ್ಸ್ಪ್ಲಾಯ್ಟ್ ಅಂದ್ರೇನು? ನಾಶ ಮಾಡೋದು, ಹಾಳು ಮಾಡೋದು. ಇಟ್ ವಾಚಸ್ ಎವ್ರಿಥಿಂಗ್ ಪೇಷಂಟ್ಲಿ. ಮನುಷ್ಯ ಭೂಮಿಯನ್ನ ಎಷ್ಟೇ ನಾಶ ಮಾಡ್ತಾ ಇದ್ರು ಕೂಡ ಭೂಮಿ ತಾಯಿ ಅದನ್ನ ತಾಳ್ಮೆಯಿಂದ ನೋಡ್ತಾ ಇದ್ದಾಳೆ. ಬಟ್ ವೆನ್ ಪೀಪಲ್ ಪುಟ್ ಅ ಫೆನ್ಸ್ ಅರೌಂಡ್ ದೇರ್ ಪ್ರಾಪರ್ಟಿ ವಿತ್ ಅ ಸೆಲ್ಫಿಶ್ ಮೋಟಿವ್, ದ ಲ್ಯಾಂಡ್ ಬಿಕಮ್ಸ್ ಸೆಲ್ಫ್ ಅಸರ್ಟಿವ್. ಜನ ಏನು ಮಾಡ್ತಾರೆ, ಈ ಹೊಲ ನಂದು, ಈ ಪ್ಲಾಟ್ ನಂದು, ಈ ಭೂಮಿ ನಂದು ಅಂತ ಅದರ ಸುತ್ತಲೂ ಬೇಲಿ ಹಾಕ್ತಾರಲ್ಲ, ಬೇಲಿ ಹಾಕಿ ಇದು ನಂದು ಅಂತ ವಾದಿಸ್ತಿರ್ತಾರೆ. ಆದರೂ ಕೂಡ ಭೂಮಿ ತಾಯಿ ಸಹಿಸ್ಕೊಂಡು ಕೂಡ್ತಾಳೆ. ಇಟ್ ರಿಮೈಂಡ್ಸ್ ದೆಮ್ ದ್ಯಾಟ್ ದ ಹೋಲ್ ಅರ್ತ್ ಈಸ್ ದೇರ್ ಹೋಮ್ ಆ್ಯಂಡ್ ದೇ ಕ್ಯಾನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದಿ ಹೋಲ್ ಪ್ಲಾನೆಟ್. ಅದಕ್ಕಾಗಿ ಭೂಮಿ ತಾಯಿ ಏನು ಇವರಿಗೆ ನೆನಪಾಡ್ತಾನೆ ಅಂದರೆ, ಇಡೀ ಭೂಗ್ರಹ ಇದು ಎಲ್ಲರಿಗೂ ಸೇರಿದ್ದು, ನಿನಗೆ ಬೇಲಿ ಹಾಕಲು ಆಗೋದಿಲ್ಲ ಅಂತ ಹೇಳ್ತಾಳೆ. ಈಗ 6ನೇ ಪ್ರಶ್ನೆ, ವಾಟ್ ಕ್ವಾಲಿಟೀಸ್ ಆಫ್ ದ ಜಾಜ್ ಪ್ಲೇಯರ್ ಡು ಯು ಅಪ್ರಿಸಿಯೇಟ್? ಕ್ವಾಲಿಟೀಸ್ ಅಂದರೆ ಗುಣಲಕ್ಷಣಗಳು, ಗುಣಧರ್ಮಗಳು. ಅಪ್ರಿಸಿಯೇಟ್ ಅಂದ್ರೇನು? ವರ್ಣಿಸೋದು, ಹೊಗಳೋದು, ಇಷ್ಟಪಡೋದು. ಸೊ ಜಾಜ್ ಪ್ಲೇಯರ್ ಅವರ ಹತ್ರ ಇರತಕ್ಕಂಥ ಯಾವ ಗುಣಗಳನ್ನು ನೀವು ಇಷ್ಟಪಡ್ತೀರಾ? ಯಾವ ಸಾಮರ್ಥ್ಯಗಳನ್ನ ನೀವು ಇಷ್ಟಪಡ್ತೀರಾ ಅಂತ ಪ್ರಶ್ನೆ.
ಇದು ನಿಮಗೆ ಗೊತ್ತಾಗಿದೆ ಜಾರ್ಜ್ ಪೋಯಮ್ 2ದಿಂದ ಈ ಒಂದು ಪ್ರಶ್ನೆ. ಆನ್ಸರ್ ಇದು ಮೊದಲು ಜೂನ್ 2020ರಂದು ಕೇಳಿದಂಥ ಒಂದು ಎಕ್ಸಾಮಲ್ಲಿ ಕೇಳಿದ್ರು. ಆನ್ಸರ್ ಜಾರ್ಜ್ ಪ್ಲೇಯರ್ ಈಸ್ ಪುವರ್ ಆ್ಯಂಡ್ ಸಿಂಪಲ್ ಮ್ಯಾನ್. ಸೊ ಜಾರ್ಜ್ ಪ್ಲೇಯರ್ ಒಬ್ಬ ತುಂಬ ಬಡವರಾದ ವ್ಯಕ್ತಿ, ತುಂಬ ಸರಳವಾದಂಥ ವ್ಯಕ್ತಿ. ಬಟ್ ಹಿ ಈಸ್ ದ ಕಾಮೆಂಡಿಂಗ್ ಆರ್ಟಿಸ್ಟ್. ಸೊ ಆತ ಸಿಂಪಲ್ ಆಗಿ ಅಷ್ಟು ಬಡವನಿದ್ರು ಕೂಡ ಕಲೆಯಲ್ಲಿ ಮಾತ್ರ ಸಾಮರ್ಥ್ಯ, ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿದ್ದ. ಕಾಮೆಂಡಿಂಗ್ ಆರ್ಟಿಸ್ಟ್ ಅಂದರೆ ಕಲಾವಿದ. ಕಾಮೆಂಡಿಂಗ್ ಅಂದ್ರೆ ಪ್ರತಿಭೆ, ಪ್ರಾವೀಣ್ಯ ಹೊಂದಿದವರಿಗೆ ನಾವು ಕಾಮೆಂಡಿಂಗ್ ಅಂತ ಹೇಳ್ತೀವಿ. ಅಂದರೆ ಈ ಕಲೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ರು. ಬೈ ದ ಮ್ಯೂಸಿಕ್ ಹಿ ಕ್ಯಾನ್ ಅಟ್ರಾಕ್ಟ್ಸ್ ಎವ್ರಿ ಒನ್ ಆ್ಯಂಡ್ ಫಾರ್ಗೆಟ್ಸ್ ಮಿಸರೀಸ್ ಆಫ್ ಲೈಫ್. ಮಿಸರೀಸ್ ಅಂದ್ರೇನು? ದುಃಖಗಳು. ಸೊ ತನ್ನ ಸಂಗೀತದಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು, ಆತ ನುಡಿಸ್ತಕ್ಕಂಥ ಸಂಗೀತದಲ್ಲಿ ಎಂಥ ಸಾಮರ್ಥ್ಯ ಇತ್ತು ಅಂದರೆ ಅಲ್ಲಿ ನೆರೆತ ಎಲ್ಲ ಜನರು ತಮ್ಮ ನೋವುಗಳನ್ನು ಮರೆತು ತನ್ನ ಕಡೆಗೆ ಅಟ್ರಾಕ್ಟ್ ಆಗೋ ಹಾಗೆ ಮಾಡ್ತಾ ಇದ್ರು. ಸೊ ಈ ಗುಣಗಳನ್ನು, ಈ ಕ್ವಾಲಿಟಿಗಳು ನನಗೆ ಇಷ್ಟ ಆಗುತ್ತೆ ಅಂತ ಬರಿಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ. ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಸೊ ಇದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪೋಯಮ್ದಿಂದ ಈ ಒಂದು ಪ್ರಶ್ನೆ. ಇದು ಪ್ರಿಪರೇಟರಿ ಎಕ್ಸಾಮ್ 2023 ಮತ್ತು 24ರ ಶೈಕ್ಷಣಿಕ ವರ್ಷದಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಇದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ. ನೋಡಿದ್ದು ಏನಿದೆ, ನಾನು ವರ್ಡ್ ಮೀನಿಂಗ್ ಹೇಳ್ತೇನೆ. ಟೀ ಕಪ್ಸ್ ಅಂದರೆ ಚಹಾದ ಕಪ್ಪುಗಳು, ಸರ್ಕಲಿಂಗ್ ಅಂದರೆ ಸುತ್ತೋದು, ಪ್ಲಾನೆಟ್ ಅಂದರೆ ಅದು ಈಗಾಗಲೇ ಇದೆ. ಪ್ಲಾನೆಟ್ಸ್ ಅಂದರೆ ಗ್ರಹಗಳು, ಸನ್ ಅಂದರೆ ಸೂರ್ಯ. ಸೊ ಸೂರ್ಯನ ಒಂದು ಸೂರ್ಯನ ಸುತ್ತ ಗ್ರಹಗಳು ಸುತ್ತುವ ಹಾಗೆ ನನ್ನ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇದ್ವು. ನೋಡಿ, ಸೂರ್ಯನ ಸುತ್ತು ಗ್ರಹಗಳು ಹೆಂಗೆ ಸುತ್ತಾಗ್ತಾವಲ್ಲ, ಅದೇ ಥರ ನನ್ನ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇದ್ವು ಅಂತ ಸ್ಟೇಟ್ಮೆಂಟ್ ಇದೆ. ವೇರ್ ಡಸ್ ದಿಸ್ ಹ್ಯಾಪನ್? ಸೊ ಈ ಥರ ಎಲ್ಲಿ ಸಂಭವಿಸುತ್ತೆ ಅಂದರೆ, ನಾವು ಯಾವುದಾದ್ರೂ ವಸ್ತು ಇಟ್ಟಾಗ ಅದು ನಮ್ಮ ಸುತ್ತ ತಿರುಗಾಡೋದು, ಈ ಥರದ ಒಂದು ಸಿಚುವೇಶನ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ, ಆನ್ಸರ್ ಇನ್ ದ ಸ್ಪೇಸ್. ಇನ್ ದ ಸ್ಪೇಸ್ ಅಂದರೆ ಬಾಹ್ಯಾಕಾಶದಲ್ಲಿ. ಇನ್ನು ಬಿ ಪ್ರಶ್ನೆ. ಹೂ ಡಸ್ ಫೀಲ್ ಸೊ? ಯಾರಿಗೆ ಈ ಥರ ಫೀಲ್ ಆಯಿತು ಅಂದರೆ ಅವ್ರು ಯಾರ ಸುತ್ತಲೂ ಚಹಾದ ಕಪ್ಪುಗಳು ಸುತ್ತಾ ಇದ್ವು? ಆನ್ಸರ್ ದ ಆಸ್ಟ್ರೋನಾಟ್. ಆಸ್ಟ್ರೋನಾಟ್ ಅಂದ್ರೆ ಏನು? ಗಗನಯಾತ್ರಿ. ನಾವು ಆಸ್ಟ್ರೋನಾಟ್ ಅಂತ ಬರಿಬೋದು, ಅಥವಾ ದ ಪೋಯೆಟ್ ಅಂತ ಬರೆದು ನಮ್ಮ ಪೋಯೆಟ್ನ ಹೆಸರನ್ನು ಕೂಡ ಬರಿಬೋದು. ನಾರ್ಮಲ್ ನಿಕೋಲ್ಸನ್ ಅಂತ ಈ ಪೋಯಮ್ನ ಕವಿ. ಹೌದಾ? ಬೆಟರ್ ದ ಆಸ್ಟ್ರೋನಾಟ್ ಅಂತ ಬರೆಯೋದು ಒಳ್ಳೆಯದು. ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ASTRONAUT. ಆಸ್ಟ್ರೋನಾಟ್ ಅಂದರೆ ಗಗನಯಾತ್ರಿ. ಇನ್ನು ಸಿ ಪ್ರಶ್ನೆ. ವೈ ಈಸ್ ಇಟ್ ಹ್ಯಾಪನಿಂಗ್ ಓನ್ಲಿ ಇನ್ ದ ಸ್ಪೇಸ್? ಯಾಕೆ ಈ ಥರ ಒಂದು ಸನ್ನಿವೇಶ ಅಂದರೆ, ಯಾವುದೇ ವಸ್ತು ಇಟ್ಟಾಗ ನಮ್ಮ ಸುತ್ತಲೂ ಸುತ್ತವಲ್ಲ, ಈ ಥರದ ಸನ್ನಿವೇಶ ಯಾಕೆ ಸಂಭವಿಸುತ್ತೆ ಬಾಹ್ಯಾಕಾಶದಲ್ಲಿ ಅಂತ ಪ್ರಶ್ನೆ. ಯಾಕಂದರೆ ಬಿಕಾಸ್ ದೆರ್ ಈಸ್ ನೋ ಗ್ರಾವಿಟಿ ಪವರ್ ಇನ್ ದ ಸ್ಪೇಸ್. ಗ್ರಾವಿಟಿ ಪವರ್ ಅಂದರೆ ಗುರುತ್ವಾಕರ್ಷಣ ಶಕ್ತಿ. ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರೋದಿಲ್ಲ. ಹೀಗಾಗಿ ನಾವು ಈಗ ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ನಾವು ಕೂತ್ಕೊಂಡಿದ್ರೆ ನಮ್ಮ ಸುತ್ತಲೂ ಎಲ್ಲ ವಸ್ತುಗಳು ಏನಾದರೂ ಇಟ್ಟು ಈ ಥರ ಸುತ್ತಾಕುತ್ತೆ. ಗ್ರಹಗಳು ಸುತ್ತ ನಮ್ಮ ಸೂರ್ಯ ಸುತ್ತ ಗ್ರಹಗಳು ಸುತ್ತುವ ಹಾಗೆ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ. ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್? ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಒಂದು ಪ್ರಶ್ನೆ ಇದೆ. ನಾರಾಯಣ್ಪುರ್ ಇನ್ಸಿಡೆಂಟ್, ಶಶಿ ದೇಶಪಾಂಡೆ ಅವರು ಬರೆದಂಥ ಪಾಠ. ಸೊ ಇದರಿಂದ ಈ ಒಂದು ಪ್ರಶ್ನೆ ಇದೆ. ಅಂದರೆ ಪಾಟೀಲ್ ಅಂತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ಮೋಹನನ ಮನೆಗೆ ಯಾಕೆ ಬಂದರು ಅಂತ ಪ್ರಶ್ನೆ. ಓಕೆ, ಆನ್ಸರ್ ಇದು ನೋಡೋಣ. ಮೊದಲು ಇದು ಯಾವ ಎಕ್ಸಾಮಲ್ಲಿ ಕೇಳಿದೆ ಅಂದರೆ SSLC ಎಕ್ಸಾಮ್ 20/6/2017 ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದರು. ಆನ್ಸರ್. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ಸ್ ರೇಡ್. ಸೊ ಯಾಕೆ ಬಂದಿದ್ರು ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅಂದರೆ, ಮೋಹನನ ಕುಟುಂಬದವರಿಗೆ ಹೇಳಬೇಕಾಗಿತ್ತು ಏನಂತ, ನಿಮ್ಮ ಮನೆಗೆ ಬ್ರಿಟಿಷ್ ಪೊಲೀಸ್ ಆಫೀಸರ್ ರೇಡ್ ಮಾಡಕ್ಕೆ ಬರೋರಿದ್ದಾರೆ. ರೇಡ್ ಅಂದರೆ ನಾವು ಆ ಮನೆ ಮೇಲೆ ದಾಳಿ ಮಾಡೋಕ್ಕೆ, ಆಕ್ರಮಣ ಮಾಡೋಕ್ಕೆ, ತನಿಖೆ ಮಾಡೋಕ್ಕೆ ಬರೋರಿದ್ದಾರೆ ಅಂತ ಅರ್ಥ. ಆ್ಯಂಡ್ ಟು ಆಸ್ಕ್ ಸೈಕ್ಲೋಸ್ಟೈಲಿಂಗ್ ಮಷೀನ್. ಅಷ್ಟೇ ಅಲ್ಲದೆ ಮಾಹಿತಿ ಕೊಡೋದು ಅಷ್ಟೇ ಅಲ್ಲದೆ ಮತ್ತೆ ಅದಕ್ಕೆ ಬಂದಿರೋದ್ರೆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ತೆಗೆದುಕೊಂಡು ಹೋಗೋ ಸಲುವಾಗಿ ಬಂದಿದ್ರು. 2 ಪ್ರಪೋಸ್. ಒಂದು ರೇಡ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಕೊಡೋ ಸಲುವಾಗಿ, ಇನ್ನೊಂದು ಆ ಮಷೀನನ್ನು ಬಚ್ಚಿಡೋ ಸಲುವಾಗಿ. ಹಿ ವಾಂಟೆಡ್ ಟು ಹೆಲ್ಪ್ ಟೀಚರ್ಸ್ ಫ್ಯಾಮಿಲಿ. ಯಾಕೆ ಈ ಥರ ಅವ್ರು ಮಾಡ್ತಾಯಿದ್ರು 2 ಹೆಲ್ಪ್ ಅಂದರೆ, ಟೀಚರ್ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ಸಲುವಾಗಿ. ಯಾಕಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದರು, ಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳ್ಕೋಬೋದು. 9ನೇ ಪ್ರಶ್ನೆ. ಹೌ ಹ್ಯಾಸ್ ಅ ಡೋಲ್ಮಾ ಡಿಸ್ಕ್ರೈಬ್ಡ್ ಹರ್ ಪ್ರಿಪೇರ್ಡ್ನೆಸ್ ಫಾರ್ ದಿ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್? ಇದು ಕೂಡ ಸಪ್ಲಿಮೆಂಟರಿ ಎಕ್ಸಾಮ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಪಾಠ ಅಂದಿದೆ ಈ ಒಂದು ಪ್ರಶ್ನೆ ಇದೆ. SSLC ಎಕ್ಸಾಮ್ ಜೂನ್ 2016ರ
ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ. ಸೊ ಇಲ್ಲಿ ವರ್ಡ್ ಮೀನಿಂಗ್ ಏನಿದೆ? ಡಿಸ್ಕ್ರೈಬ್ ಅಂದರೆ ವರ್ಣಿಸೋದು, ಪ್ರಿಪೇರ್ಡ್ನೆಸ್ ಅಂದರೆ ಸಿದ್ಧತೆ, ತಯಾರಾಗೋದು, ಟಾಸ್ಕ್ ಅಂದರೆ ಕೆಲಸ, ಸ್ಕೇಲಿಂಗ್ ಅಂದರೆ ಹತ್ತೋದು, ಏರೋದು. ಸೊ ಇಲ್ಲಿ ಡಿಕ್ಕಿ ಡೋಲ್ಮಾ ಅವರು ಮೌಂಟ್ ಎವರೆಸ್ಟ್ ಏರ್ತಕ್ಕಂಥ ಒಂದು ತಯಾರಿಯನ್ನು ಯಾವ ಥರ ಮಾಡ್ಕೊಂಡಿದ್ರು ಅಂತ ಪ್ರಶ್ನೆ. ಆನ್ಸರ್: ಫ್ರಮ್ ದಿ ಚೈಲ್ಡ್ಹುಡ್ ಸಿ ವಾಸ್ ಎಕ್ಸ್ಪೋಸ್ಡ್ ಟು ದಿ ಹಾರ್ಡ್ಶಿಪ್ ಆಫ್ ಲೈಫ್. ಡಿಕ್ಕಿ ಡೋಲ್ಮಾ ಅವರಿಗೆ ಬಾಲ್ಯದಿಂದಲೂ ಕಷ್ಟಗಳನ್ನ ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇತ್ತು. ಸಿ ಹ್ಯಾಡ್ ಆಲ್ವೇಸ್ ಬಿನ್ ಫ್ಯಾಸಿನೇಟೆಡ್ ಅಂದರೆ ಅಟ್ರಾಕ್ಟೆಡ್ ಅಂತ ನಾವು ಹೇಳ್ಬೋದು. ಬೈ ಮೌಂಟೇನ್ಸ್, ಈ ಪರ್ವತಗಳು ಅಂದರೆ ಅವಳಿಗೆ ತುಂಬ ಆಕರ್ಷಣೀಯವಾಗಿತ್ತು. ಸಿ ಜಾಯ್ನ್ಡ್ ದ ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ ಫಾರ್ ಟ್ರೈನಿಂಗ್ ಕೋರ್ಸ್. ಇನ್ನು ಮನಾಲಿ ಅಂತಕ್ಕಂಥ ಸಿಟಿಯಲ್ಲಿ ಒಂದು ಟ್ರೈನಿಂಗ್ ಕೋರ್ಸು ಸ್ಟಾರ್ಟ್ ಮಾಡಿದ್ರು. ಯಾವ ಟ್ರೈನಿಂಗ್ ಅಂದರೆ ಅದು ಮೌಂಟೇನರಿಂಗ್ ಇನ್ಸ್ಟಿಟ್ಯೂಟ್ ತರಬೇತಿ. ಆ ಒಂದು ಸಂಸ್ಥೆಯಲ್ಲಿ ತರಬೇತಿ ಇತ್ತು. ಪರ್ವತ ಯಾವ ಥರ ಏರ್ಬೇಕು ಅನ್ನೋದು ತರಬೇತಿ ಕೊಡ್ತಾ ಇದ್ರು. ಹರ್ ಡಿಟರ್ಮಿನೇಷನ್ ಆ್ಯಂಡ್ ಹಾರ್ಡ್ ವರ್ಕ್ ಸಾ ಹರ್ ಸ್ಕೋರಿಂಗ್ ಎ ಗ್ರೇಡ್. ಇನ್ನು ಅವಳ ಹತ್ತಿರ ಇರ್ತಕ್ಕಂಥ ಡಿಟರ್ಮಿನೇಷನ್, ದೃಢವಾದ ನಿರ್ಧಾರ ಮತ್ತು ಕಠಿಣ ಪರಿಶ್ರಮ, ಇವೆರಡನೇತು ಅವಳು ಆ ಒಂದು ಮೌಂಟ್ ಎವರೆಸ್ಟ್ ಪರ್ವತ ಇರ್ತಕ್ಕಂಥ ತರಬೇತಿಯಲ್ಲಿ ಎ ಗ್ರೇಡ್ ಅನ್ನು ತೆಗೆದುಕೊಂಡು ಟಾಪಲ್ಲಿ ಪಾಸ್ ಆಗ್ತಾಳೆ. ಈ ಥರ ಅವರು ಪ್ರಿಪೇರ್ ಆಗಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ 10ನೇ ಪ್ರಶ್ನೆ: ಹೌ ಡಿಡ್ ದ ಸೆಕೆಂಡ್ ಮೋನ್ಸ್ಟರ್ ಪನಿಷ್ ವಾಂಗ್ಸಿಯಾ? ಇದು ಕೂಡ ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ, ಇದು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದ ಒಂದು ಪ್ರಶ್ನೆ ಇದೆ. ಇದು ಪ್ರಿಪರೇಟರಿ ಎಕ್ಸಾಮ್ 2023ರ ಎಕ್ಸಾಮಲ್ಲಿ ಕೇಳಿದ್ರು. ಇಲ್ಲಿ ಏನು ಪ್ರಶ್ನೆ ಏನಿದ್ರೆ, ಎರಡನೇ ಮೋನ್ಸ್ಟರ್ ವಾಂಗ್ಸಿಯಾಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ತು? ಎರಡನೇ ಮೋನ್ಸ್ಟರ್ ಅಂದರೆ ಯಾವುದು? ಬಿಯರ್ಡ್ ವಿತ್ ಬ್ರೌನ್ ಬಿಯರ್ಡ್ ಅಂತ ಹೇಳ್ಬೋದು. ಓಕೆನಾ? ನೋಡಿ, ಸೆಕೆಂಡ್ ಮೋನ್ಸ್ಟರ್ ಅವ್ನಿಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ತು? ಆನ್ಸರ್: ದ ಸೆಕೆಂಡ್ ಮೋನ್ಸ್ಟರ್ ಯೂಸಿಂಗ್ ಇಟ್ಸ್ ಲಾಂಗ್ ಬಿಯರ್ಡ್ ಅಂದ್ರೇನು? ಗಡ್ಡ. ಬ್ಲೂ ಅಂದ್ರೆ ಊದೋದು, ಅವೇ ವಾಂಗ್ಸಿಯಾಸ್ ಬ್ರೆಡ್ ಬ್ಯಾಗ್. ಸೊ ಸೆಕೆಂಡ್ ಮೋನ್ಸ್ಟರ್ ಏನು ಪನಿಷ್ಮೆಂಟ್ ಕೊಡ್ತಂದ್ರೆ, ತನ್ನ ಗಡ್ಡಗಳನ್ನು ಊದುವ ಮೂಲಕ ವಾಂಗ್ಸಿನ ಹತ್ರ ಇರ್ತಕ್ಕಂಥ ಬ್ರೆಡ್ ಬ್ಯಾಗನ್ನು ಬ್ಲೂ ಹಾರಿ ಹೋಗೋ ಹಾಗೆ ಮಾಡ್ತು. ಅಂದರೆ ಅವನ ಗಾಳಿಯನ್ನು ಬೀಸಿ ಹಾರಿ ಹೋಗ್ಬೇಕು ಆ ಥರ. ಇನ್ಸ್ಟಂಟ್ಲಿ, ತಕ್ಷಣವೇ, ದ ಲ್ಯಾಂಡ್ಸ್ಕೇಪ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಅ ವಾಸ್ಟ್ ಡೆಸರ್ಟ್. ವಿಶಾಲವಾದ ಮರುಭೂಮಿ. ವಾಸ್ಟ್ ಅಂದರೆ ವಿಶಾಲವಾದ, ಡೆಸರ್ಟ್ ಅಂದರೆ ಮರುಭೂಮಿ. ಇನ್ನು ಅಲ್ಲಿರ್ತಕ್ಕಂಥ ಒಂದು ಫಲವತ್ತಾದ ಭೂಮಿ, ಹಚ್ಚ ಹಸುರಾದ ಭೂಮಿ ಏನಾಗುತ್ತೆ, ಕೆಲವೇ ಕ್ಷಣಗಳಲ್ಲಿ ಮರುಭೂಮಿಯಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಟ್ರಾನ್ಸ್ಫಾರ್ಮ್ ಅಂದ್ರೇನು? ಪರಿವರ್ತನೆ ಆಗೋದು. ನೋಡಿ, ಫಸ್ಟ್ ಏನಿತ್ತು, ವಾಂಗ್ಜಿನ ಹತ್ರ ಇರ್ತಕ್ಕಂಥ ಬ್ರೆಡ್ ಬ್ಯಾಗ್ ಏನಿತ್ತು ಗಾಳಿಯಲ್ಲಿ ಹಾರಿ ಹೋಯಿತು, ಊಟಕ್ಕೆ ಏನು ಸಿಗಲಿಲ್ಲ. ಇನ್ನು ಸೆಕೆಂಡ್ ಏನಾಯಿತು, ಎಲ್ಲ ಫಲವತ್ತಾದ ಭೂಮಿ ಮರುಭೂಮಿ ಆಯಿತು. ವಿತ್ ನೋ ಫುಡ್ ಇನ್ ಸೈಟ್, ಅಂದರೆ ಎಲ್ಲಿ ಕೂಡ ಆಹಾರ ಸಿಗದ ಹಾಗೆ ಪನಿಷ್ಮೆಂಟ್ ಕೊಡೋದು. ವಾಂಗ್ಸಿಯಾ ಕಂಟಿನ್ಯೂಡ್ ಹಿಸ್ ಜರ್ನಿ ವಿತ್ ಹಂಗರ್. ಒಟ್ಟಾರೆ ಹೆಂಗ್ ಪನಿಷ್ಮೆಂಟ್ ಕೊಡ್ತಂದ್ರೆ, ಆತ ತನ್ನ ಪ್ರಯಾಣದ ಉದ್ದಕ್ಕೂ ಹಸಿವನ್ನ ಅನುಭವಿಸಬೇಕು. ಈ ಒಂದು ಪನಿಷ್ಮೆಂಟ್ ಸೆಕೆಂಡ್ ಮೋನ್ಸ್ಟರ್ ವಾಂಗ್ಸಿಯಾಗೆ ಕೊಡುತ್ತೆ. ಇಷ್ಟು ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು. ಸೊ ಉಳಿದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನೆಕ್ಸ್ಟ್ ಪಾರ್ಟ್ ಸೀರೀಸ್ 2ರಲ್ಲಿ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಒಂದು ಸ್ಪೆಷಲ್ ಆಗಿ ನಾನು ಪ್ಲೇ ಲಿಸ್ಟನ್ನು ಸಪ್ರೇಟ್ ಮಾಡಿದ್ದೀನಿ. ಸೊ ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್, ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಕೀ ಆನ್ಸರ್ ಮತ್ತು ಎಲ್ಲ ಸಬ್ಜೆಕ್ಟ್ಗಳ ಒಂದು ಎಲ್ಲ ಮಾಧ್ಯಮಗಳ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೋಡ್ಕೋಬೋದು. ಇದ್ರ ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಶನ್ ಕೋಟ್, ಅಂದರೆ ಈ ಕೋಟೆ ಒಂದು ಗಾದೆ ಮಾತನ್ನು ಹೇಳೋ ಮೂಲಕ ನಿಮ್ಮನ್ನು ಸ್ಫೂರ್ತಿ ಮಾಡ್ತಕ್ಕಂಥ ಒಂದು ಆಸೆ. ಯುವರ್ ಫ್ಯೂಚರ್ ಈಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ, ನಾಟ್ ಟುಮಾರೋ. ಈ ಮಾತನ್ನು ಹೇಳಿದರು ರಾಬರ್ಟ್ ಕಿಯೋಸ್ಕಿ ಅವರು ಹೇಳ್ತಾರೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. 100% ಈ ಒಂದು ಟೆಕ್ನಿಕನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಎಕ್ಸಾಮ್ ಇರ್ಬೋದು, 100% ಆಗಿ ನೀವು ಪಾಸ್ ಆಗ್ಬೋದು. ಏನು ಹೇಳ್ತಾರೆ ನೋಡಿ, ಯುವರ್ ಫ್ಯೂಚರ್, ನಿಮ್ಮ ಭವಿಷ್ಯ, ಈಸ್ ಕ್ರಿಯೇಟೆಡ್ ಬೈ ವಾಟ್ ಯು ಡೂ ಟುಡೇ. ಇವತ್ತು ನೀವು ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗುತ್ತೆ ಹೊರತು ನಾಳೆ ಏನು ಮಾಡ್ತೀರಿ ಅನ್ನೋದ್ರ ಮೇಲೆ ಅಲ್ಲ. ಅಂದರೆ ಇವತ್ತಿನ ಕೆಲಸವನ್ನು ನಾನು ಇವತ್ತೇ ಮಾಡಬೇಕು. ನಾನು ಇವತ್ತು ಎಷ್ಟು ಓದಬೇಕಂದ್ರೆ ಓದಲೇಬೇಕು. ಇಲ್ಲ, ನಾನು ನಾಳೆ ಹೋಗ್ತೀನಿ, ಇವತ್ತು ನನಗೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅಂದರೆ ನಾಳೆ ಅಂದರೆ ನಮಗೆ ಫ್ಯೂಚರ್ ಇಲ್ಲ. ನನ್ನ ಫ್ಯೂಚರ್ ಕ್ರಿಯೇಟ್ ಆಗಬೇಕಂದ್ರೆ ಇವತ್ತಿನ ಮೇಲೆ ಡಿಪೆಂಡ್ ಇದೆ ಹೊರತು ನಾಳೆ ಮೇಲೆ ಅಲ್ಲ ಅಂತ ಅಂದ್ಕೊಂಡು ದಯವಿಟ್ಟು ನಿಮ್ಮ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.